ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವೈದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ತಂದೆಯ ಕಾರಿಗೆ ಸಿಲುಕಿ 1 ವರ್ಷ 10 ತಿಂಗಳ ಮಗು ಸ್ಥಳದಲ್ಲೇ ಸಾವು. ಮನೆಯ ಮುಂದೆ ಆಟವಾಡ್ತಿದ್ದಾಗ ಮಗುವನ್ನ ಗಮನಿಸದೆ ಕಾರು ತೆಗೆದಿದ್ದ ತಂದೆ ಬೆಂಗಳೂರಿನ ತೋಟದ ಗುಡ್ಡದ ಹಳ್ಳಿಯ ಬೆನಕ ಲೇಔಟ್ನಲ್ಲಿ ಹೃದಯ ವಿದ್ರಾವಕ ಘಟನೆ. ರೋಬಸ್ಟಾ ಅಡ್ವೆಂಚರ್ ಬ್ಲೂ ಬ್ಯಾಂಡ್ ನ್ಯಾಷನಲ್ ರೇಸ್ನಲ್ಲಿ ಜಿಪ್ಸಿ ಪಲ್ಟಿ. ಕಾಫಿ ತೋಟದಲ್ಲಿ ರೇಸ್ ನಡೀತಾ ಇದ್ದಾಗ ಅವಘಡ. ಕೊಡಗಿನ ಎಮ್ಮೆಗುಂಡಿ ಕಾಫಿ ತೋಟದಲ್ಲಿ ಘಟನೆ. ಅದೃಷ್ಟವಶಾತ್ ಡ್ರೈವರ್, ನ್ಯಾವಿಗೇಟರ್ ಪಾರು. ಕಾರು ಬೈಕ್ ನಡುವೆ ಡಿಕ್ಕಿ, ಹೊತ್ತಿ ಉರಿದ ಬೈಕ್. ದುರ್ಘಟನೆಯಲ್ಲಿ 2 ಸವಾರರು ಸಜೀವ ದಹನ. ಕಲಬುರಗಿಯ ಮಹಾಗಾಂವ್ ಕ್ರಾಸ್ ಬಳಿ ದುರಂತ. ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು. ನಟಿಗೆ ಉದ್ಯಮಿ ಅರವಿಂದ ವೆಂಕಟೇಶ್ ರೆಡ್ಡಿ ಕಿರುಕುಳ. ಎಂಗೇಜ್ಮೆಂಟ್, ಮದುವೆವರೆಗೂ ಬಂದಿದ್ದ ಸಂಬಂಧ ಈಗ ಠಾಣೆ ಮೆಟ್ಟಿಲು ಏರಿದ್ದೇಕೆ? ಬೇರೆ ವ್ಯಕ್ತಿಯ ಜೊತೆ ವಿದೇಶಕ್ಕೆ ಹೋಗಿದ್ದ ಫ್ಲೈಟ್ ಟಿಕೆಟ್ ಅರವಿಂದ್ಗೆ ಸಿಕ್ಕ ಮೇಲೆ ಹಳಸಿತ ಸಂಬಂಧ. ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್. ಯಾರಿಗೆ ಗೇಟ್ ಪಾಸ್ ಸಿಗುತ್ತೋ ಅಂತ ಹಲವು ಸಚಿವರಿಗೆ ಢವಢವ. ಸುಮಾರು 12 ಜನರನ್ನ ಕ್ಯಾಬಿನೆಟ್ನಿಂದ ಕೈ ಬಿಡುವ ಸಾಧ್ಯತೆ. ನಾಯಕತ್ವ ಬದಲಾವಣೆ ಚರ್ಚೆಗೆ ಬ್ರೇಕ್ ಹಾಕಿದ ಹೈಕಮಾಂಡ್. ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿನ ನಡೆ ಏನು ಅನ್ನುವ ಚರ್ಚೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲೇ ಮುಂದುವರೆದು ಸಂಪುಟ ಪುನರ್ರಚನೆಯಲ್ಲಿ ಒಗ್ಗಟ್ಟು. 2028ಕ್ಕೆ ಸಿಎಂ ಅಭ್ಯರ್ಥಿಯಾಗುವ ತಂತ್ರ. ಸಿಎಂ ಜೊತೆ ಡಿಸಿಎಂ ಡಿಕೆಶಿ ಕೂಡ ದೆಹಲಿಯಲ್ಲಿ ಲ್ಯಾಂಡ್. ಇವತ್ತು ಭೇಟಿಯಾಗ್ತಾರಾ ಕಾಂಗ್ರೆಸ್ ಹೈಕಮಾಂಡ್? ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರೋದ್ರಿಂದ ಕುತೂಹಲ ಮೂಡಿಸಿರೋ ಪ್ರತಿಯೊಂದು ಹೆಜ್ಜೆ. ರಾಜ್ಯದಲ್ಲಿ ಕಬ್ಬು ಬೆಳೆಯ ಕಿಚ್ಚು. ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಭೇಟಿಗೆ ಸಿಎಂ ಸಜ್ಜು. ಸಮಯ ನೀಡಿದ್ರೆ ನಾಳೆ ಭೇಟಿಯಾಗಿ ಚರ್ಚಿಸಲಿರೋ ಸಿದ್ದರಾಮಯ್ಯ. ಇವತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ. ಮಧ್ಯಾಹ್ನ 3:30ಕ್ಕೆ ಪಥ ಸಂಚಲನ ಶುರುವಾಗಿ ಸಂಜೆ 5:45ಕ್ಕೆ ಮುಕ್ತಾಯ. 300 ಸ್ವಯಂ ಸೇವಕರು, 50 ಜನ ಬ್ಯಾಂಡ್ ಬಾರಿಸುವವರು ಸೇರಿ 350 ಜನರಿಗಷ್ಟೇ ಅವಕಾಶ. ಪಥ ಸಂಚಲನ ಹಿನ್ನೆಲೆ ಅಹಿತಕರ ಘಟನೆ ಜರುಗದಂತೆ ಬಿಗಿ ಬಂದೋಬಸ್ತ್. 350 ಸ್ವಯಂ ಸೇವಕರು ಭಾಗಿಯಾಗುವ ಕಾರ್ಯಕ್ರಮಕ್ಕೆ 2 ಎಸ್ಪಿ, 8 ಡಿವೈಎಸ್ಪಿ ಸೇರಿ 1500 ಪೊಲೀಸರ ನಿಯೋಜನೆ. ಪಥ ಸಂಚಲನ ಮಾರ್ಗಗಳಲ್ಲಿ ಅತ್ಯಾಧುನಿಕ ಸಿಸಿ ಕ್ಯಾಮೆರಾ ಅಳವಡಿಕೆ. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶಕ್ಕೆ ಹಿಂಗಾರು ಬೆಳೆಗೆ ನೀರು ಬಿಡದೇ ಇರೋಕೆ ಸರ್ಕಾರದ ನಿರ್ಧಾರ. ಕೃಷಿಕರ ಪರವಾಗಿ ಹೋರಾಟ ಕೈಗೊಳ್ಳೋಕೆ ಬಿಜೆಪಿ ತೀರ್ಮಾನ. ವಿಜಯೇಂದ್ರ, ಬೊಮ್ಮಾಯಿ, ಅಶೋಕ್ ನೇತೃತ್ವದಲ್ಲಿ ಹೋರಾಟ. ಹಣ ಡಬಲ್ ಮಾಡಿ ಕೊಡ್ತೀವಿ ಅಂತ ಕೋಟಿ ವಂಚನೆ. ದಾವಣಗೆರೆ, ಬೆಂಗಳೂರಿನಲ್ಲಿ 10ಕ್ಕೂ ಹೆಚ್ಚು ಮಹಿಳೆಯರಿಗೆ ಕಿಲಾಡಿ ದಂಪತಿ ದೋಖಾ. 30 ದಿನಗಳಲ್ಲಿ ಹಣ ದುಪ್ಪಟ್ಟು ಮಾಡ್ತೀವಿ ಅಂತ ನಂಬಿಸಿ ಮೋಸ. ವರ್ಷ ಕಳೆದ್ರೂ ಇನ್ನೂ ಸಲ್ಲಿಕೆಯಾಗಿಲ್ಲ ದರ್ಶನ್ ರಾಜಾತಿಥ್ಯ ಕೇಸ್ಗಳ ಚಾರ್ಜ್ ಶೀಟ್. 2024ರ ಸೆಪ್ಟೆಂಬರ್ನಲ್ಲಿ ದಾಖಲಾಗಿದ್ದ 3 ಪ್ರಕರಣ. ಮೇಲಿನವರ ಅನುಮತಿ, ಸಿಡಿಆರ್ ಡೀಟೇಲ್ಸ್ ಬಾಕಿ ಹಿನ್ನೆಲೆ ಅಂತಿಮ ವರದಿ ಸಲ್ಲಿಕೆಯಾಗದೆ ಪೆಂಡಿಂಗ್. ಕೆಆರ್ಎಸ್ ಡ್ಯಾಂ ಹಿನ್ನೀರಿನಲ್ಲಿ ಭೂಮಿ ಗುಳುಂ ಮಾಡಿ ಕಳ್ಳಾಟ. ಒತ್ತುವರಿ ತೆರವಿಗೆ ಕೆಎಸ್ ಅಧಿಕಾರಿ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆ. ಸರ್ವೆ ಬಳಿಕ ಅಕ್ರಮ ರೆಸಾರ್ಟ್, ಹೋಮ್ ಸ್ಟೇ ತೆರವಿಗೆ ನಿರ್ಧಾರ. ಹೆಚ್ಚು ಮಾರ್ಕ್ಸ್ ಕೊಡ್ತೀನಿ ಬಾ ಅಂತ ಲೆಕ್ಚರರ್ ಕಿರುಕುಳ. ಎಂಜಿನಿಯರಿಂಗ್ ವಿದ್ಯಾರ್ಥಿನಿಗೆ ಫೇಲ್ ಮಾಡುವುದಾಗಿ ಬೆದರಿಕೆ. ಖಾಸಗಿ ಅಂಗಾಂಗಗಳ ಬಗ್ಗೆ ಕೆಟ್ಟದಾಗಿ ಮಾತು. ಮೈಸೂರಿನ ಜಯಲಕ್ಷ್ಮೀಪುರಂ ಠಾಣೆಯಲ್ಲಿ ಉಪನ್ಯಾಸಕ ಭರತ್ ಭಾರ್ಗವ್ ವಿರುದ್ಧ ಎಫ್ಐಆರ್.
ಹುಬ್ಬಳ್ಳಿಯಲ್ಲಿ ಬೆಳ್ಳಂಬೆಳಗ್ಗೆ ಗುಂಡಿನ ಸದ್ದು, ಮಲಿಕ್ ಜಾನ್ ಕೊಲೆ ಆರೋಪಿಗಳ ಮೇಲೆ ಫೈರಿಂಗ್, ಬಂಗಾರ ಬಾಲಿಯಾ ಮತ್ತು ಮೊಹಮ್ಮದ್ ಶೇಖ್ ಬಲಬಾದ್ಗೆ ಗುಂಡೇಟು, ಕಿಮ್ಸ್ ಆಸ್ಪತ್ರೆಗೆ ದಾಖಲು. ರಸ್ತೆ ದಾಟ್ತಾ ಇದ್ದ ಕಾಡಾನೆಗೆ ಡಿಕ್ಕಿ ಹೊಡೆದ ಕಾರ್, ಡಿಕ್ಕಿಯ ರಭಸಕ್ಕೆ ಕಾರಿನ ಮೇಲೆಯೇ ಬಿದ್ದ ಕಾಡಾನೆ. ಎನ್ಆರ್ಪುರ ತಾಲೂಕಿನ 9ನೇ ಮೈಲಿಗಲ್ಲು ಬಳಿ ಘಟನೆ. ಹಿಂದಿಯ ಧೂಮ್ ಚಿತ್ರದ ಕಳ್ಳತನದ ದೃಶ್ಯವೇ ಪ್ರೇರಣೆ. ಪಲ್ಸರ್ ಬೈಕ್ ಬಳಸಿ 1.2 ಕೆಜಿ ಚಿನ್ನ ಕದ್ದ ಆಸಾಮಿ, ಮಹೀಂದ್ರಾ ಥಾರ್ ಕವಾಸಕಿ ಬೈಕ್ನಲ್ಲಿ ಸುತ್ತಾಡ್ತಾ ಲಕ್ಸುರಿ ಲೈಫ್. ಬೆಳಗಾವಿಯ ಯಮಕನಮರಡಿ ಠಾಣೆ ಪೊಲೀಸರಿಂದ ಆರೋಪಿ ಅರೆಸ್ಟ್. ಕಲಬುರಗಿಯಲ್ಲಿ ಧಗಧಗನೆ ಹೊತ್ತಿ ಉರಿದ ಕಾರ್, ಎಂಜಿನ್ನಲ್ಲಿ ಬೆಂಕಿ ಕಾಣಿಸ್ತಾ ಇದ್ದಂತೆ ಎಚ್ಚೆತ್ತ ಚಾಲಕ, ಕಾರ್ನಿಂದ ಕೆಳಕ್ಕಿಳಿದು ಅಪಾಯದಿಂದ ಪಾರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.